ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಕೆಸುವಿನ ಸಾಂಬಾರು, ದಂಟಿನ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಈ ಕೆಸು ಕಾಣಿಸ್ತಾ ಇದೆ ನೋಡಿ, ದೊಡ್ಡ ದೊಡ್ಡ ಎಲೆ ಇದೆಯಲ್ಲ, ಅದರದ್ದು ದಂಟನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಎಲೆನ ಕಟ್ ಮಾಡಿ, ಎಲೆನ ಸೊಪ್ಪನ್ನು ಸಾಂಬಾರು ಮಾಡ್ತಾರೆ. ನಾನಿಲ್ಲಿ ದಂಟಿನ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ಇದು ಮಳೆಗಾಲದಲ್ಲಿ ಬೆಳೀತದೆ, ಅಲ್ಲಲ್ಲಿ ನಮಗೆ ಸಿಗುತ್ತೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೊಟ್ಟೆಗೆ ಮತ್ತು ತಲೆ ಕೂದಲೆಲ್ಲ ಏನಾದರೂ ಹೊಟ್ಟೆಗೆ ಹೋಗಿದ್ದಿದ್ರೆ ಹೊಟ್ಟೆ ಕ್ಲೀನ್ ಆಗುವಂಥದ್ದು, ತಲೆ ಕೂದಲಿದ್ರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳ್ತಾರೆ. ಹಾಗೆ ವರ್ಷಕ್ಕೊಮ್ಮೆ ಇದನ್ನು ಮಾಡ್ಕೊಂಡು ತಿನ್ನೋರು ಇದ್ದಾರೆ. ಈ ರೀತಿಯಾಗಿ ನಾರನ್ನು ನಾವು ದಂಟಿನ ನಾರನ್ನು ತೆಗಿಬೇಕಾಗತ್ತೆ. ತೆಗೆದಾದ್ಮೇಲೆ ನಾವು ಈ ಥರ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ತುರಿಕೆ ಬರುತ್ತೆ, ಕೈ ತುರಿಸುತ್ತೆ. ಹಾಗಾಗಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಹುಣಸೆ ಹಣ್ಣಿಂದ ಸ್ವಲ್ಪ ಕೈ ತೊಳಿಬೇಕಾಗತ್ತೆ. ಆಮೇಲೆ ಈ ಕಟ್ ಮಾಡಿ ಆದಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡು ಕೈಗೆ ಉಜ್ಜಿಬಿಟ್ಟು ನಂತರ ನಾವು ಕೈ ತೊಳ್ಕೊಂಡ್ರೆ ಸ್ವಲ್ಪ ತುರಿಕೆ ಕಡಿಮೆ ಆಗುತ್ತೆ. ಈ ರೀತಿಯಾಗಿ 2-3 ಸಲ ನೀರಲ್ಲಿ ಹಾಕ್ಕೊಂಡು ತೊಳ್ಕೊಳ್ಳಿ. ಯಾಕಂದರೆ ಕೈಯಲ್ಲಿ ನಾವು ಅದನ್ನು ತೊಳೆದ್ರೆ ತುರಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿರುವಂಥದ್ದು. ನೀರೆಲ್ಲ ಜರಡಿಯಲ್ಲಿ ಹೋಗುತ್ತೆ ನೋಡಿ, ಅಲ್ಲಿ 2-3 ಸಲ ತೊಳ್ಕೊಳ್ಬೇಕಾಗತ್ತೆ, ಧೂಳಿರುತ್ತೆ ಅಂತೇಳಿ. ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ನನಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾಂಬಾರು ಮಾಡಿದ್ದೆ, ಬೇರೆ ಕೆಲಸ ಇರೋದ್ರಿಂದ. ಹಾಗಾಗಿ ಈ ಒಂದು ಅರ್ಧ ಹೋಳು, ಇಷ್ಟಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡು ಇದನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ, ಒಂದು ಗೋಲಿ ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬೇಗ ಬೇಯುತ್ತಿದೆ, ಕರಗುತ್ತೆ. ನಂತರ ಇದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ, ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಒಂದೊಂದು ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡ್ರೆ ಸಾಕು. ಇಷ್ಟು ಹಾಕಿಬಿಟ್ಟು ಒಂದು 8-10 ಮೆಣಸಿನಕಾಳು ಈ ಥರ ಹಾಕಿ ಮಸಾಲೆನ ರುಬ್ಕೊಳ್ಬೇಕಾಗತ್ತೆ. ನಂತರ ಈ ಬೆಂದಿರೋದಕ್ಕೆ ಹಾಕಿ ಕುದಿಸಿ ಆದಮೇಲೆ ಒಂದು ಒಗ್ಗರಣೆ ಕೊಡಬೇಕಾಗತ್ತೆ. ಈ ಒಗ್ಗರಣೆಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಇಷ್ಟು, ಒಗ್ಗರಣೆಗೆ ಇಷ್ಟಿದ್ರೆ ಸಾಕು. ಕರಿಬೇವು ಮತ್ತು ಈರುಳ್ಳಿ ಇದು ಯಾವುದು ಬೇಕಾಗಲ್ಲ. ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ. ಸಾಂಬಾರು ರುಚಿಯಾಗಿರುತ್ತೆ. ಈ ರೀತಿಯಾಗಿ ನಾನು ಈ ಥರ ಹೋಳನ್ನು ತೊಗೊಳ್ತೀನಿ. ಇದನ್ನು ಉದ್ದುದ್ದ ಮಾಡಿ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಈ ಬಸ್ಲೆ ಮತ್ತು ನುಗ್ಗೆಕಾಯಿ ಎಲ್ಲ ನಾವು ಕಟ್ ಮಾಡ್ತೀವಲ್ಲ, ಆ ಥರ ಕಟ್ ಮಾಡ್ಕೊಂಡು ಮಾಡಿದ್ರೂ ಪರವಾಗಿಲ್ಲ. ಈ ರೀತಿಯಾಗಿ ಹೋಳು ಮಾಡಿಕೊಂಡ್ರೂ ಪರವಾಗಿಲ್ಲ. ಇದು ಸಿಕ್ಕಿದ್ರೆ ಮಾಡ್ಕೊಂಡು ತಿನ್ನಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇದೊಂದು ಪುಟಾಣಿ ವಿಡಿಯೋನ ನೋಡ್ಕೊಂಡು ಬನ್ನಿ ಎಲ್ಲರೂ. ಎಲ್ರಿಗೂ ನಮಸ್ಕಾರ. ನೋಡಿ, ಇವಾಗ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಸಾಂಬಾರು ರೆಡಿಯಾಗಿದೆ. ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಅದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ. ಈ ಮಣ್ಣಿನ ಪಾತ್ರೆ ಎಲ್ಲ ಕಡೆ ಸಿಗುತ್ತೆ, ನೀವು ತೊಗೊಂಡು ಮಾಡ್ಬೋದು ಈ ರೀತಿ.